ರೈತರ ಹಕ್ಕುಗಳಿಗಾಗಿ ಹೋರಾಡಿ ಹುತಾತ್ಮರಾದ ರೈತರ ಸ್ಮರಣಾರ್ಥವಾಗಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಆರ್ ನಾರಾಯಣ್ ರೆಡ್ಡಿ ಬಣದ ವತಿಯಿಂದ ಗದಗ ಜಿಲ್ಲೆ ತಿಮ್ಮಾಪುರ ಗ್ರಾಮದಲ್ಲಿ 46ನೇ ರೈತ ಹುತಾತ್ಮ ದಿನಾಚರಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜೂಮ್ ಕಡಿಮೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಮದ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ಭಾಗವಹಿಸಿ ಹುತಾತ್ಮ ರೈತರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ನಂತರ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಹೆಚ್ ಬಾಬರಿ ಅವರು ಮಾತನಾಡಿ, ಮುಖಂಡರು 1980 ನವೆಂಬರ್ 21ರಂದು ನವಲಗುಂದ, ನರಗುಂದ, ಬಂಡಾಯದಲ್ಲಿ ಮತ್ತು ಹಾವೇರಿ ಭಾಗದಲ್ಲಿ ಸರ್ಕಾರದ ಗೋಲಿಬಾರ್ಗೆ ಬಲಿಯಾದ ರೈತರನ್ನ ಸ್ಮರಿಸಿದರು. ಇದು ಕೇವಲ ಹುತಾತ್ಮ ದಿನಾಚರಣೆ ಮಾತ್ರವಲ್ಲ, ಕರಾಳ ದಿನವಾಗಿಯೂ ಆಚರಿಸಲಾಯಿತು ಎಂದು ತಿಳಿಸಿದರು. ಇಂದು ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಆರ್ ನಾರಾಯಣ್ ರೆಡ್ಡಿ ಬಣದ ಮೂಲಕ ನಮ್ಮ ತಿಮ್ಮಾಪುರ ಗ್ರಾಮದ ಎಲ್ಲ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಇಂದು ರೈತ ಹುತಾತ್ಮ ದಿನಾಚರಣೆಯ ಒಂದು ಅಂಗವಾಗಿ ನಮ್ಮ ತಿಮ್ಮಾಪುರ ಗ್ರಾಮದ ಎಲ್ಲ ರೈತರು ಸೇರಿ ನಾವು ಒಂದು ರೈತರನ್ನು ಹುತಾತ್ಮರಾದ ರೈತರನ್ನು ಸ್ಮರಣೆ ಮಾಡುವಗೋಸ್ಕರ ಇಲ್ಲಿ ಒಂದು ಈ ಹುತಾತ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ನಮ್ಮ ದೇಶದ ಏನು ರೈತ ಬೆನ್ನೆಲುಬು ಅಂತಾರ ಅಂತ ರೈತನನ್ನು ಹುತಾತ್ಮರಾದಂಥ ರೈತರನ್ನು ಸ್ಮರಣೆ ಮಾಡುವಗೋಸ್ಕರ ಇಂದು ನಾವು ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಒಂದು ಹುತಾತ್ಮ ದಿನಾಚರಣೆಯನ್ನು ಆಚರಿಸುತ್ತೇವೆ. ನವಲಗುಂದ ಮತ್ತು ನರಗುಂದ ಬಂಡಾಯದಲ್ಲಿ ಏನು ಅವರು ರೈತರು ಹುತಾತ್ಮರಾದರು ಮತ್ತು ನಮ್ಮ ಹಾವೇರಿ ಭಾಗದಲ್ಲಿ ಏನು ಒಂದು ಸರ್ಕಾರ ಗೋಲಿಬಾರ್ ಮಾಡಿ ಆ ರೈತರನ್ನು ಹುತಾತ್ಮ ಮಾಡಿದ ಸ್ಮರಣೆಯ ಅಂಗವಾಗಿ ನಾವು ಕೂಡ ಇಂದು ತಿಮ್ಮಾಪುರ ಗ್ರಾಮದಲ್ಲಿ ರೈತರನ್ನು ಸ್ಮರಣೆ ಮಾಡುವಗೋಸ್ಕರ ಒಂದು ಹುತಾತ್ಮ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಹುತಾತ್ಮ ದಿನಾಚರಣೆ ಕೇವಲ ರೈತ ಹುತಾತ್ಮ ದಿನಾಚರಣೆ ಅಲ್ಲ, ಇಂದು ನಾವು ಕರಾಳ ದಿನಾಚರಣೆಯಾಗಿ ಕೂಡ ಈ ಒಂದು ದಿನ ಆಚರಣೆ ಮಾಡ್ತಿದ್ದೀವಿ. ಯಾಕಪ್ಪ ಅಂದ್ರೆ ನಮ್ಮ ಇಂದು ಈ ವರ್ಷ ಮುಂಗಾರು ಹಂಗಾಮಿನ ಮಳೆರಾಯ ಕೈಕೊಟ್ಟ ಕಾರಣ ಏನು ಎಲ್ಲ ನಮ್ಮ ರೈತರು ಏನು ಬೆಳೆಗಳನ್ನು ಬೆಳೆದಿದ್ರು ಆ ಎಲ್ಲ ಬೆಳೆಗಳು ನಶಿಸಿ ಹೊಂಟವು. ಇಷ್ಟಾದರೂ ಕೂಡ ಘನ ಸರ್ಕಾರಗಳು ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ರೈತನಿಗೆ ಏನು ಇಂಥ ಸಂಕಷ್ಟದಲ್ಲಿ ಬರಗಾಲ ಘೋಷಣೆ ಮಾಡಿ ಇಡೀ ನಮ್ಮ ಕರ್ನಾಟಕ ಮತ್ತು ಕರ್ನಾಟಕದಲ್ಲಿ ಗದಗ ಜಿಲ್ಲೆ ಅತಿ ಹೆಚ್ಚು ಒಂದು ಬರಗಾಲಕ್ಕೆ ತುತ್ತಾದ ಕಾರಣ ಯಾವುದೇ ಅಧಿಕಾರಿಗಳಾಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ಈ ಒಂದು ಏನು ಬರ ಘೋಷಣೆ ಮಾಡಿ ಈ ವರ್ಷ ಮುಂಗಾರು ಮಳೆ ಕೈಕೊಟ್ಟ ಕಾರಣ ಗದಗ ಜಿಲ್ಲಾದ್ಯಂತ ಬೆಳೆಗಳು ನಾಶವಾಗಿವೆ. ಆದರೂ ಸರ್ಕಾರ ಇನ್ನೂ ಬರಗಾಲ ಘೋಷಣೆ ಮಾಡಿಲ್ಲ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಶರಣಪ್ಪ ಜೋಗಿನ, ಬಾಳಪ್ಪ ಗಂಗಾರಾತ್ರಿ, ಶಿವಪುತ್ರಪ್ಪ ತಿಮ್ಮಾಪುರ, ಫಕೀರಪ್ಪ ಜೋಗಿನ, ರಾಮಣ್ಣ ಖಂಡ್ರೆ, ಉದಯ್ ಗಂಗಾರಾತ್ರಿ, ಹನುಮಪ್ಪ ಹಚ್ಚಪ್ಪನವರ್, ಮಲ್ಲಪ್ಪ ಮಡಿವಾಳರ್, ಭೀಮನಗೌಡ ಪಾಟೀಲ್, ರಾಮಣ್ಣ ಕಂಕರಿ, ಶರಣಪ್ಪ ಹಡಪದ್, ಪ್ರಕಾಶ್ ಬಸಾಪುರ್, ಹೊನ್ನಕೇರಪ್ಪ ಬಿಚಗಲ್ಲ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯಲ್ಲಪ್ಪ ಹೆಚ್ ಬಾಬರಿ, 9 ಲೈವ್ ನ್ಯೂಸ್, ಗದಗ.